ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಏಕಾಏಕಿ ದೆಹಲಿಗೆ ತೆರಳಿದ ಡಿಸಿಎಂ ಡಿಕೆ. ಕಾಂಗ್ರೆಸ್ ಪಾಳೆಯದಲ್ಲಿ ಹತ್ತಾರು ಅನುಮಾನ, ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದ ಡಿಕೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಬೀಗದನ ಅಂತ ರಾಜಣ್ಣ ವ್ಯಂಗ್ಯ. ವೇಣುಗೋಪಾಲ್ ಎದುರಲ್ಲಿ ಬಣಗಳ ಜಿದ್ದಾಜಿದ್ದೆ. ಇದೆಲ್ಲವನ್ನು ನೋಡೋಣ ಡೆಲ್ಲಿಗೆ ನ್ಯೂಸ್ ಟಾಪ್ನಲ್ಲಿ. ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕಷ್ಟೇ ಎಲ್ಲ ಗೊಂದಲ ಕ್ಲಿಯರ್ ಆಗಿದೆ ಅಂತ ಅನ್ಸಿದ್ರು ಒಳಗೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಎದ್ದು ಕಾಣ್ತಿದೆ. ಇದರ ನಡುವೆಯೇ ಡಿಸಿಎಂ ಡಿಕೆ ನಿನ್ನೆ ಸ್ನೇಹಿತರೊಬ್ಬರ ಕುಟುಂಬದ ಮದುವೆ ನಿಮಿತ್ತ ದೆಹಲಿಗೆ ಹೋಗಿದ್ದಾರೆ. ಅಲ್ಲದೆ ಡಿಸೆಂಬರ್ 14ರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ವೋಟ್ ಚೋರಿ ವಿಚಾರವಾಗಿ ಬೃಹತ್ ಸಮಾವೇಶ ನಡೆಯಲಿದ್ದು ಕರ್ನಾಟಕದಿಂದ ಬರೋರಿಗೆ ವ್ಯವಸ್ಥೆ ಕಲ್ಪಿಸುವ ವಿಚಾರಕ್ಕೆ ದೆಹಲಿಗೆ ಬಂದಿರೋದಾಗಿ ಡಿಕೆ ಸ್ಪಷ್ಟಪಡಿಸಿದ್ದಾರೆ. ಸರ್, ಇದು ಅವ್ರ ಮಗಂದು ಮದುವೆ, ನನ್ನ ಫ್ರೆಂಡ್ ಆದರೂ ಅದಾದ್ಮೇಲೆ ಬೇಕಾದಷ್ಟು ಪಾಪ ನಂಗೆ ಸಹಾಯ ಮಾಡಿದ್ದಾರೆ. ನಂಬರ್ 1. ನಂಬರ್ 2, 14ನೇ ತಾರೀಕು ವೋಟ್ ಚೋರಿ ರ್ಯಾಲಿ ಇದೆ. ಸುಮಾರು 1000 ಜನ ಬರ್ತಾ ಇದ್ದಾರೆ. ಅವರಿಗೆ ಅಕಾಮಿಡೇಷನ್ ಮಾಡಬೇಕು. ಅದಕ್ಕೆ ನಾನು ಕೆಲವರಿಗೆಲ್ಲ ಇಲ್ಲಿ ಜವಾಬ್ದಾರಿ ವಹಿಸಬೇಕು. ರಾಜ್ಯದಲ್ಲಿ ಇಷ್ಟೆಲ್ಲ ನಡೀತಿರುವಾಗಲೇ ಡಿಕೆ ದೆಹಲಿಗೆ ಹೋಗಿರೋದು ಕುತೂಹಲ ಕೆರಳಿಸಿದೆ. ಇನ್ನು ಗೊಂದಲದ ವಿಚಾರವಾಗಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಯಾವುದೇ ಗೊಂದಲ ಇಲ್ಲ ಅಂದಿದ್ದಾರೆ. ಸಂಪುಟ ಪುನಾರಚನೆ ಸೇರಿದಂತೆ ಎಲ್ಲಾ ವಿಚಾರವನ್ನ ಸಿಎಂ ನೋಡ್ಕೊಳ್ತಾರೆ ಎಂದಿದ್ದಾರೆ. ಗೊಂದಲನೇ ಇರಲಿಲ್ಲ, ಯಾವ ಗೊಂದಲನೂ ಇರಲಿಲ್ಲ. ಗೊಂದಲ ಮಾಡ್ತಾರೋ ನೀವು ಎಲ್ಲ ಚೀಫ್ ಮಿನಿಸ್ಟರ್ ಎಲ್ಲಿ ಪಾಪ ಅವರೆಲ್ಲ ಬ್ಯುಸಿ ಇದ್ದಾರೆ. ಪಾಪ ಪಾರ್ಲಿಮೆಂಟ್ ಅವರು. ಈ ಮಧ್ಯೆ ಮಾಜಿ ಸಚಿವ ರಾಜಣ್ಣ ಸಿಎಂ ಮತ್ತು ಡಿಸಿಎಂ ನಡೆಸಿದ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಬೀಗತನ ಅಂತ ವ್ಯಂಗ್ಯವಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ, ಹಿಂದೆ ನಾನು ರಾಜಣ್ಣ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ, ಅದು ನೆಂಟಸ್ತನ ಅಲ್ವೇ ಅಂದಿದ್ದಾರೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ. ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ, ಫಸ್ಟು ಹೆಣ್ಣು ನೋಡ್ಕೊಂಡು ಬರ್ತಾರೆ. ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಹಳ್ಳಿಗಳಲ್ಲಿ ಏನಾದರೂ ಶಾಂತಿ ಆಗ್ಬೇಕು ಅಂದ್ರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ. ಈಗ ಹಂಗೆ ಎರಡು ಮನೆಗೂ ಆಗೋವಲ್ಲ ಶಾಂತಿ. ಅದರಿಂದ ಚೀಫ್ ಮಿನಿಸ್ಟ್ರು ರಾಜಣ್ಣವ್ರ ಮನೆಗೆ ಹೋಗಿದ್ರಲ್ಲ, ನಾನು ರಾಜಣ್ಣವ್ರ ಬರ್ತ್ಡೇ ಹೋಗಿದ್ನಲ್ಲ, ನಮ್ದು ಬಿಗ್ಸ್ತಾನೆ ತಾನೆ. ಮೊನ್ನೆ ಡಿಕೆ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ಗಮನ ಸೆಳೆದಿದ್ದು ಇಬ್ಬರು ಕೈಯಲ್ಲಿ ಕಟ್ಟಿದ್ದ ವಾಚ್. ಈ ವಾಚ್ ಬಗ್ಗೆ ಬಿಜೆಪಿ ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿತ್ತು. ಇಷ್ಟು ದುಬಾರಿಯಾದ ಕಾರ್ಟಿಯರ್ ವಾಚ್ ಅನ್ನ ಯಾವ ಮಹತ್ ಕಾರ್ಯಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತ ತಿಳಿದಿತ್ತು. ಇದಕ್ಕೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. This watch is my own watch. I bought this in Australia about 7 years back. I have paid 24 lakhs in my official credit card. You can check my credit card itself. And I have declared it in my election affidavit that I have a watch worth so much. 5 ದಿನಗಳ ಹಿಂದಷ್ಟೇ ಡಿಕೆ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ಒಂದೇ ಮಾತು, ಇನ್ಮುಂದೆ ಯಾವುದೇ ಗೊಂದಲ ಇರಲ್ಲ. ಆದರೆ ನಿನ್ನೆ ಮಂಗಳೂರಿನಲ್ಲಿ ನಡೆದ ಘಟನೆಗಳು ಪವರ್ ಶೇರಿಂಗ್ ವಿಚಾರವಾಗಿ ನಾಯಕರು ಆಡ್ತಿರುವ ಮಾತು ಸೀನ್ ಕಂಪ್ಲೀಟ್ ಚೇಂಜ್ ಆಗುವಂತೆ ಮಾಡಿದೆ. ಪಗಡೆ ಆಟ, ಪಟ್ಟಕ್ಕಾಗಿ ಪಗಡೆ ಆಟ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಬೆಂಗಳೂರಲ್ಲಿ ಎರಡೆರಡು ಬ್ರೇಕ್ಫಾಸ್ಟ್ ಸಭೆ ಮಾಡಿ ನಾವಿಬ್ರು ಬ್ರದರ್ಸ್ ಅಂತ ಸಂದೇಶ ಸಾರಿದ್ರು. ಇದರಿಂದ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಜ್ವಾಲೆ ತಣ್ಣಗಾಯಿತು ಅಂತಾನೆ ಹೇಳಲಾಗ್ತಿತ್ತು. ಆದರೆ ಇದಾಗಿ ಒಂದೇ ದಿನಕ್ಕೆ ಮತ್ತೆ ಕುರ್ಚಿ ಗದನದ ಗುಸುಗುಸು ಪಿಸುಪಿಸು ಶುರುವಾಗಿದೆ. ಅದಕ್ಕೆ ಕಾರಣವೇ ನಿನ್ನೆ ನಡೆದ ಮಂಗಳೂರು ಲಂಚ್ ಮೀಟಿಂಗ್. ಒಂದು ಬಣ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆ ಕೂಗ್ತಿದ್ರೆ ಮತ್ತೊಂದು ಬಣ ಡಿಕೆ ಶಿವಕುಮಾರ್ ಪರ ಜೈಕಾರ ಹಾಕಿತ್ತು. ಬೆಂಗಳೂರಿನಲ್ಲಿ ನಡೀತಿದ್ದ ಬಣ ರಾಜಕೀಯ ನಿನ್ನೆ ಮಂಗಳೂರಿಗೆ ಶಿಫ್ಟ್ ಆಗಿತ್ತು. ನಾರಾಯಣಗುರು ಮತ್ತು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಂಗಳೂರಿಗೆ ಆಗಮಿಸಿದ್ರು. ಏರ್ಪೋರ್ಟ್ನಿಂದ ಹೊರಗೆ ಬರ್ತಿದ್ದಂತೆ ಡಿಕೆಶಿ ಆಪ್ತ ಮಿಥುನ್ ರೈ ಹಾಗೂ ಬೆಂಬಲಿಗರು ಡಿಕೆ ಪರ ಘೋಷಣೆ ಕೂಗಿದ್ರು. ಮಂಗಳೂರು ಏರ್ಪೋರ್ಟ್ಗೆ ಬಂದ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆಗಳು ಮಾರ್ಧನಿಸಿದ್ರು. ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಜಮೀರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಹಲವು ನಾಯಕರ ಜೊತೆ ಸಿಎಂ ಏರ್ಪೋರ್ಟ್ನಿಂದ ಹೊರಗೆ ಬರ್ತಿದ್ದಂತೆ ಎಂಎಲ್ಸಿ ಐವನ್ ಡಿಸೋಜಾ ನೇತೃತ್ವದಲ್ಲಿ ಸೇರಿದ್ದ ಬೆಂಬಲಿಗರು ಸಿದ್ದು ಪೂರ್ಣಾವಧಿ ಸಿಎಂ ಸಿದ್ದು ಅಂತ ಜೈಕಾರ ಹಾಕಿದ್ರು.
ಈ ಹಿಂದೆ ಸಿದ್ದರಾಮಯ್ಯ ಅಂದ್ರೆ ಮೂತಿ ತಿರುಗಿಸುತ್ತಿದ್ದ ಹರಿಪ್ರಸಾದ್ ಬದಲಾದ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯ ಪರ ಸಂಪೂರ್ಣ ಬೆಂಬಲಕ್ಕೆ ನಿಂತಿದ್ರು. ನಿನ್ನೆ ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದ ಮೂಲ ರೂವಾರಿಯೇ ಹರಿಪ್ರಸಾದ್ ಆಗಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಕೆಸಿ ವೇಣುಗೋಪಾಲ್ ಎದುರು ಸಿಎಂ ಪರ ಅಹಿಂದ ಸಚಿವರು ಮತ್ತು ಸಿದ್ದರಾಮಯ್ಯ ಆಪ್ತ ಸಚಿವರು ಶಕ್ತಿ ಪ್ರದರ್ಶನ ಮಾಡಿದ್ರು. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.